ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾನು ಯಾವಾಗಲೂ ಒಂದು ಹಾಡಿನ ಸಾಲನ ಹೇಳ್ತಾ ಇರ್ತೀನಿ. ನರಿಗಳು ನ್ಯಾಯನ ಹೇಳುವಾಗ ಕಿವಿಗೊಟ್ಟು ಕೇಳಬೇಕಾ? ಇದು ಮಾತು ನೆನಪಾಗಿರೋದು ನಮ್ಮ ಸಿದ್ದರಾಮಯ್ಯನವರ ಸರ್ಕಾರದಿಂದ. ಸಿದ್ದರಾಮಯ್ಯನವರ ಸರ್ಕಾರ ಒಂದು ಕಠಿಣ ಕಾನೂನಿನ ಕರಡನ್ನು ಸಿದ್ಧ ಮಾಡಿಕೊಂಡಿದೆ ಅಂತೆ. ಮುಂಗಾರು ಅಧಿವೇಶನದಲ್ಲಿ ಅದನ್ನು ಮಂಡನೆ ಕೂಡ ಮಾಡಲಿದ್ದಾರೆ ಅಂತೆ. ಏನಪ್ಪ ಅದು ಕಾನೂನು ಅಂತ ಹೇಳಿದರೆ ನೀವು ಕೂಡ ನಗ್ತೀರಾ. ಪ್ರಚೋದನಕಾರಿ ಭಾಷಣಕ್ಕೆ ಜೈಲು ಶಿಕ್ಷೆ ಅಂತೆ. ಜೊತೆಗೆ ನಕಲಿ ಸುದ್ದಿಗಳಿಗೂ ಕೂಡ ಬ್ರೇಕ್ ಹಾಕುವ ನಿರ್ಧಾರ. ರಾಜ್ಯದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ ವ್ಯಕ್ತಿಗೆ ಈ ಹೊಸ ಕರಡಿನ ಪ್ರಕಾರ 3 ವರ್ಷ ಜೈಲು ಹಾಗೂ ದಂಡ ವಿಧಿಸ್ತಾರಂತೆ. ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳು ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಮಸೂದೆ 2025 ಅಂತ ಇದಕ್ಕೆ ಹೆಸರು ಕೂಡ ಇಟ್ಟಿದ್ದಾರೆ. ದ್ವೇಷ ಭಾಷಣ ಮತ್ತು ದ್ವೇಷಪೂರಿತ ಅಪರಾಧ ಪರಿಣಾಮಕಾರಿಯಾಗಿ ತಡೆಗಟ್ಟುವ ಮತ್ತು ನಿಯಂತ್ರಿಸೋದು ಈ ಮಸೂದೆಯ ಕೆಲಸ ಅಂತೆ. ವ್ಯಕ್ತಿಗಳು, ಗುಂಪುಗಳು ಮತ್ತು ಸಮಾಜದ ಮೇಲಿನ ನಕಾರಾತ್ಮಕ ಪರಿಣಾಮ ತಡೆಯುವುದು, ಹಾಗೆ ರಾಜ್ಯದಲ್ಲಿ ಸಂವಿಧಾನಿಕ ಮೌಲ್ಯಗಳನ್ನು ರಕ್ಷಿಸುವ ಉದ್ದೇಶ ಹೊಂದಿದೆ ಅಂತ ಸರ್ಕಾರ ಹೇಳ್ಕೊಂಡಿದೆ. ಮುಂದೆ ಸಂಪುಟ ಸಭೆಯಲ್ಲಿ ಕರಡು ಮಸೂದೆ ಒಪ್ಪಿಗೆ ಪಡೆದ ಬಳಿಕ ಜುಲೈನಲ್ಲಿ ನಡೆಯುವಂತಹ ವಿಧಾನಮಂಡಲ ಅಧಿವೇಶನದಲ್ಲಿ ಮಂಡನೆಯಾಗಿ ಚರ್ಚೆ ಆಗತ್ತಂತೆ. ಶಾಸನ ಸಭೆ ಒಪ್ಪಿಗೆ ನೀಡಿದರೆ ರಾಜ್ಯಪಾಲರ ಸಹಿಗೆ ಕಳಿಸಲಾಗುತ್ತೆ. ಬಳಿಕ ಈ ಕಾಯ್ದೆ ರೂಪ ಪಡ್ಕೊಳ್ಳುತ್ತೆ. ಕಾಂಗ್ರೆಸ್ ಈ ಕರಡನ್ನ ಜಾರಿ ಮಾಡಿದ್ದರ ಉದ್ದೇಶ ಏನು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಹಿಂದೂ ಕಾರ್ಯಕರ್ತರನ್ನ ಹೆಂಗಾದ್ರೂ ಮಾಡಿ ಜೈಲಿಗೆ ಹಾಕಬೇಕು, ರಾಷ್ಟ್ರೀಯವಾದಿಗಳನ್ನು ತಡಿಬೇಕು. ರೀಸೆಂಟ್ ಆಗಿ ಚಕ್ರವರ್ತಿ ಸೂಲಿಬೆಲೆ ವಿಷಯದಲ್ಲೇ ನೋಡಿದಿರಲ್ವಾ? ಪಾಪ ಇರೋ ಬರೋ ಕೇಸುಗಳನ್ನೆಲ್ಲ ತಡ್ಕಾಡಿದ್ರು. ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಆದರೆ ಅಷ್ಟರಲ್ಲಿ ಪ್ಲ್ಯಾನ್ ಎಲ್ಲವೂ ಕೂಡ ಫ್ಲಾಪ್ ಆಗಿಬಿಡತ್ತೆ. ಸೊ ಈಗ ಈ ತರಹದ್ದು ಒಂದು ಕಾನೂನನ್ನು ತಂದು ತಮ್ಮ ವಿರುದ್ಧ ಯಾರ್ಯಾರು ಮಾತಾಡ್ತಾರೋ ಅವರನ್ನು ಹೆದರಿಸುವಂಥ ಕೆಲಸಕ್ಕೆ ಮುಂದಾಗಿದೆ ಅಷ್ಟೇ ಸಿದ್ದರಾಮಯ್ಯನವರೇ. ಹಾಗಾದರೆ ಈ ತರಹದ ಕಾನೂನೇನಾದರೂ ಬಂದರೆ ಮೊದಲು ಈ ನೀ ತಾಂಟ್ರೆ ಬಾ ತಾಂಟ್ ಅಂತಿದ್ದಂತಹ ರಿಯಾಜ್ ಫರಂಗಿಪೇಟೆಯನ್ನು ಎಳ್ಕೊಂಡು ಹೋಗ್ತೀರಾ? ಆ ತಾಕತ್ತು ನಿಮಗಿದೆಯಾ? ಅಥವಾ ಇದು ಕೇವಲ ಹಿಂದೂಗಳಿಗೆ ಮಾತ್ರ ಅನ್ವಯ ಆಗುವಂಥ ಕಾನೂನಾ? ಅದನ್ನು ಮೊದಲೇ ಹೇಳಿಬಿಡಿ. ಇನ್ನೊಂದು, ತಪ್ಪು ಮಾಹಿತಿ ಮತ್ತು ನಕಲಿ ಸುದ್ದಿ ನಿಷೇಧ ಮಸೂದೆ. ಇದರ ಪ್ರಕಾರ ಕರ್ನಾಟಕದ ಹೊರಗೆ ಅಥವಾ ಒಳಗೆ ಇರುವ ಯಾವುದೇ ವ್ಯಕ್ತಿ ಸಾರ್ವಜನಿಕ ಆರೋಗ್ಯ, ಸಾರ್ವಜನಿಕ ಸುರಕ್ಷತೆ, ಸಾರ್ವಜನಿಕ ಶಾಂತಿ ಅಥವಾ ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗಳ ನಡವಳಿಕೆಗೆ ಹಾನಿಕರವಾಗಿದ್ದರೆ ಸಂಬಂಧಪಟ್ಟ ವ್ಯಕ್ತಿ 2 ವರ್ಷಗಳಿಗಿಂತ ಕಡಿಮೆಯಲ್ಲದ ಆದರೆ 5 ವರ್ಷಗಳವರೆಗೆ ವಿಸ್ತರಿಸಬಹುದಾದ ದಂಡನೆಗೆ ಗುರಿಯಾಗುವಂಥ ಶಿಕ್ಷೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ನಕಲಿ ಸುದ್ದಿ ನಿಯಂತ್ರಣಕ್ಕೆ ಪ್ರಾಧಿಕಾರದ ರಚನೆ ಮಾಡಲಾಗುತ್ತೆ ಅಂತೆ. ಇದನ್ನು ಕೇಳಿದ್ರೇನೆ ನಗು ಬರುತ್ತೆ. ಈ ಕಾನೂನನ್ನು ನ್ಯಾಯಯುತವಾಗಿ ಪಾಲನೆ ಮಾಡಿದರೆ ಮೊದಲು ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಇದ್ದಾರಲ್ವಾ, ಅವರನ್ನೇ ಅರೆಸ್ಟ್ ಮಾಡಬೇಕಾಗಬಹುದು. ಇನ್ನು ಮತ್ತೊಂದು, ಸಭೆಗಳಿಗೆ ಬ್ರೇಕ್ ಹಾಕುವ ಅಧಿಕಾರ. ಯಾವುದೇ ಸ್ಥಳ ಅಥವಾ ಬೀದಿಯಲ್ಲಿ ಸಭೆ ಅಥವಾ ಮೆರವಣಿಗೆಯನ್ನು ತಡೆಯುವ ಅಧಿಕಾರ ಇರುತ್ತೆ. ಬೀದಿ ಬದಿಯಲ್ಲಿ ಅಥವಾ ಸಾರ್ವಜನಿಕ ಸ್ಥಳ, ಮೆರವಣಿಗೆಯಲ್ಲಿ, ಖಾಸಗಿ ಸ್ಥಳದಲ್ಲಿ ಈ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ಅಪರಾಧಕ್ಕೆ ಕಾರಣವಾಗಬಹುದಾದರೆ ಧ್ವನಿವರ್ಧಕ, ಸಂಗೀತ ಅಥವಾ ಶಬ್ದ ಉಂಟು ಮಾಡುವ ಯಾವುದೇ ಇತರ ಉಪಕರಣದ ಬಳಕೆ ನಿಷೇಧಿಸಬಹುದು ಅಥವಾ ನಿಯಂತ್ರಿಸಬಹುದಂತೆ. ಇದೇನು ಹೊಸ್ತಲ್ಲ ಬಿಡಿ. ಹಿಂದೂಗಳ ದೇವರ ಮೆರವಣಿಗೆ ಮುಸ್ಲಿಂ ಏರಿಯಾದಲ್ಲಿ ತಡೆಯೋದು, ಏರಿಯಾಗಳಲ್ಲಿ ಗಣಪತಿ ಇಡೋದಕ್ಕೆ ಅವಕಾಶ ಕೊಡದೇ ಇರೋದು, ಅದಾದರೂ ಪರವಾಗಿಲ್ಲ. ಮೊನ್ನೆ ಭಾರತ ಆಪರೇಷನ್ ಸಿಂಧೂರ್ ನಡೆಸಿದಾಗ ಚಾಮರಾಜಪೇಟೆಯಲ್ಲಿ ವಿಜಯೋತ್ಸವ ಆಚರಿಸೋದಕ್ಕೆ ಬಿಡಲಿಲ್ಲ ಇವರು. ಇನ್ನು ಹಿಂದೂಗಳ ಮೆರವಣಿಗೆಗೆ ಅವಕಾಶ ಕೊಡ್ತಾರಾ? ಅದನ್ನೇ ಇನ್ನು ಸ್ವಲ್ಪ ಗಟ್ಟಿ ಮಾಡೋ ಪ್ರಯತ್ನ ಇದು ಅಷ್ಟೇ. ಸಿದ್ದರಾಮಯ್ಯನವರೇ, ಕಾನೂನನ್ನು ಜಾರಿ ಮಾಡಿ ಸಮಸ್ಯೆ ಇಲ್ಲ. ಆದರೆ ನೀವು ತರೋ ಕಾನೂನು ಕೇವಲ ಹಿಂದೂಗಳಿಗೆ ಅಷ್ಟೇ ಸೀಮಿತ ಆಗಬಾರ್ದು, ಅಷ್ಟೇ ನಾವು ಕೇಳೋದು. ಒಂದಂತೂ ಚೆನ್ನಾಗಿ ಅರ್ಥ ಆಗಿದೆ, ಹಿಂದೂ ಕಾರ್ಯಕರ್ತರು, ರಾಷ್ಟ್ರೀಯವಾದಿಗಳು ನಿಮ್ಮ ನಿದ್ದೆಯನ್ನು ತುಂಬಾ ಕೆಡಿಸ್ಬಿಟ್ಟಿದ್ದಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.